ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರ. ಬನ್ನಿ, ಸ್ವಾಗತ ತಮಗೆಲ್ಲ. ಇವತ್ತು ಬಿಜಾಪುರ ಜಿಲ್ಲೆ ನೆಡೋನಿ ಗ್ರಾಮದಲ್ಲಿ ಅಯ್ಯಾಚಾರ. ಏನಿದು ಅಯ್ಯಾಚಾರ? ಲಿಂಗ ದೀಕ್ಷೆ ಯಾರಿಗೆ ಮಾಡ್ತಾರೆ, ಹೇಗೆ ಮಾಡ್ತಾರೆ? ವೀರಶೈವ ಧರ್ಮದ ಸಿದ್ಧಾಂತ ಶಿಖಾಮಣಿ ಪ್ರಕಾರ ಅಣ್ಣ ಬಸವಣ್ಣ 12ನೇ ಶತಮಾನ ಹಾಕಿಕೊಟ್ಟಂಥ ಲಿಂಗ ದೀಕ್ಷೆ ಅಯ್ಯಾಚಾರ ಯಾರಿಗೆ ಮಾಡಬೇಕು, ಏನು ಮಾಡ್ತಾರೆ, ವಿಧಿವಿಧಾನ ಏನನ್ನೋದು ಬನ್ನಿ ನೋಡೋಣ. ವೀರಶೈವ ಧರ್ಮದ ಹಿರೇಮಠ ಸಂಪ್ರದಾಯ ಅಥವಾ ಅರ್ಚಕರು ಆಗಬಯಸೋರು ಅಯ್ಯಾಚಾರವನ್ನು ನಿಯಮವನ್ನು ತೆಗೆದುಕೊಳ್ತಾರೆ. ಉಳಿದವರು ಅಂದರೆ ಸಂಸಾರಿಗಳು, ಜೊತೆಗೆ ಲಿಂಗ ಪೂಜಾ ನಿಷ್ಠರಾಗಬೇಕಾದವರು, ಅವರು ಲಿಂಗ ದೀಕ್ಷೆಯನ್ನು ಪಡಿತಾರೆ. ಇವರಿಗೆ ವಿಶೇಷವಾಗಿ ಅಯ್ಯಾಚಾರನ ಮಾಡ್ತಾರೆ. ಹಿರೇಮಠದ ಕುಟುಂಬ ಇರ್ಬೋದು ಅಥವಾ ಸ್ವಾಮಿಯವರ ಕುಟುಂಬದ ವರ್ಗದವರು, ಅರ್ಚಕರು, ಪೂಜೆ ಮಾಡುವಂಥವರು, ಪೂಜಾರಿಗಳಿಗೆ ಅಯ್ಯಾಚಾರವನ್ನು ಮಾಡ್ತಾರೆ. ಲಿಂಗದ ಮೇಲೆ ನೀರು ಹಾಕಿದ ತಕ್ಷಣ ಆ ಬಿದ್ದ ನೀರನ್ನು ಕುಡಿಯೋಂಗಿಲ್ಲ, ಆ ನೀರನ್ನ ಹಂಗ ಬಿಟ್ಟು ಬಿಡ್ಬೇಕ. ಇವೆಲ್ಲ ಏನ್ ಮಾಡ್ತೀರಿ, ಆ ನೀರ್ ಕುಡಿಯಾಕ ಹೋಗ್ತೀವಿ, ನೀರ್ ಕುಡಿಬಾರ್ದು, ನೀರನ್ನ ಹಂಗೇ ಬಿಡ್ಬೇಕು. ಯಾವಾಗ ನೀರ್ ಬಿಟ್ಟಾದ್ಮೇಲೆ ಆ ನೀರಿನ ಹಳ್ಳಿಗಳನ್ನ ಕಡಿಗಿಸ್ಬೇಕು. ಆ ಕಡೆ ಇಷ್ಟಾದ್ಮೇಲೆ ಆ ಲಿಂಗ ಏನನ್ನ ಕೂಚ್ಬೇಕು, ಕಾಟನ್ ಬಟ್ಟೆ ತಗೊಂಡು ಅಥವಾ ಬಟ್ಟೆ ಇಡಬೇಕು. ಆ ಬಟ್ಟೆ ತಗೊಂಡು ಎಷ್ಟು ಕೂಚಿಸ್ತಿರಲ್ಲ ಅಷ್ಟು ಲಿಂಗ ಒಳಗೆ ಬಿಡ್ತಾನ. ಆ ಲಿಂಗ ಒಳಗೆ ನಿಮ್ಮ ಮಕ್ಕ ಕಾಣ್ಬೇಕು. ಆ ರೀತಿ ಒಳಗೆ ಲಿಂಗ ಎರಡು ಮುಚ್ಚಬೇಕು. ಯಾವಾಗ ಆ ಲಿಂಗ ಮುಚ್ಚಿದ ಮೇಲೆ ಆ ಲಿಂಗ ಹೋಗ್ಬೇಕಲ್ವ, ಅದನ್ನು ಹೋಮಾಗ ಐಕಿಲ್ಲ ಓಮ್ ಐತಿಲ್ಲ. ಆ ಓಟ್ ಯಾವಾಗ ಕೂಡ ನಿಮ್ಗೆ ಹೆಬ್ಬೆಟ್ಟ ಕಡೆ ಇರ್ಬೇಕು. ಯಾಕೆ ಹೆಸರು ಹೇಳಿದ್ರು ನಿಮ್ಗೆ ಯಾಕಂದ್ರೆ ಇರ್ಬೇಕು, ಹೆಬ್ಬೆಟ್ಟ ಕಡೆ ಇರ್ಬೋದ್ರಿ. ಓಮ್ ಯಾವಾಗ ಕೂಡ ಹೆಬ್ಬೆಟ್ಟ ಕಡೆ ಇರ್ಬೇಕು. ಐಕಿನ ಓಮ್ ಐಕಿನ ಮಾಡಿ ಇಷ್ಟಾದ್ಮೇಲೆ ನೋಡ್ರಿ ಆ ಲಿಂಗ ನ್ಯಾಯ ಇಟ್ಕೊಳ್ಳೋ ಸ್ವಲ್ಪ ಈಗ ಲಿಂಗ ಹಿಂಗ್ ಹಿಡ್ಕೊಡ್ರಿ. ಲಿಂಗ ಹಿಂಗ್ ಹಿಡ್ಕೊಂಡು ಇಲ್ಲಿ ತ್ರಿಭುಜ ಕರ್ಕೊಳ್ದು, ಒಂದು ಟ್ರಯಾಂಗಲ್, ಇಂಗ್ಲಿಷ್ನಾಗ ತ್ರಿಭುಜ ಕರ್ಕೊತೀರಿ. ಅದ್ರ ಅಪೋಸಿಟ್ ಒಂದು ತ್ರಿಭುಜ ಕರ್ಕೊಳ್ಳೋದು, ಅದಕ್ಕೆ ಷಟ್ಕೋಣ ಅಂತ ಕರೀತಾರ. ಕೆಲವರು ಪಂಚಕೋಣನು ಕರ್ಕೊಳ್ತಾರ. ನಿಮಗೆ ಈಸಿ ಆಗಲಿ ಅಂತ ಷಟ್ಕೋಣ ಕರ್ಕೊಳಕ್ ಹೇಳಿದ್ ನಾನು. ಷಟ್ಕೋಣ ಕರ್ಕೊಂಡಾದ್ಮೇಲೆ ನಡು ಕನ್ನಡ ಓಂ ಬರಿಬೇಕು. ಅದ್ರ ಮ್ಯಾಗ ನಾಗೊಂದು ಐತ್ಲ ಕಾಣೆಗಳು, 6 ಕಾಣೆಗಳ ದಂಡಿಗೆ, 6 ಕಾಣೆ ಒಳಗ ಮೇಲ್ಗಡೆ ಕನ್ನಡ ಓಂ, ಆಮೇಲೆ ನ ಮ ಶಿ ವ ಯ ಅದು ಇಲ್ಲ. ಈಗ ಹೆಬ್ಬಟ್ಟಿಗೆ ವಿಭೂತಿ ಹಚ್ಕೋಬೇಕು. ಹೆಬ್ಬಟ್ಟಿಗೆ ಭಸ್ಮ ಹಚ್ಕೊಂಡು ಆ ಲಿಂಗದ ಕೆಳಗಡೆ ಭಸ್ಮವನ್ನು ಹಚ್ಕೋಬೇಕು. ಹೆಬ್ಬಟ್ಟಿಗೆ ಹಚ್ಚಿದ್ದನ್ನು ಭಸ್ಮವನ್ನು ಹಚ್ಕೊಂಡು ಆ ಓಂ ಅಥವಾ ಟಿಕ್ಕೆ ಐತಿ ನಮ್ ಕಡೆ ಕೆರೆ ಇರ್ತದೆ, ಓಮರ ಇರ್ತದ. ಆ ಓಂ ಯಾವಾಗಲೂ ಕೂಡ ಹೆಬ್ಬಟ್ಟಿನ ಕಡೆನೇ ಇರಬೇಕು. ಇದಿಷ್ಟು ಲಿಂಗ ಏನನ್ನ ಸ್ಥಾಪನೆ ಮಾಡ್ಕೊಂಡ್ರೆ ಈಗ ಏನ್ ಮಾಡ್ಬೇಕು, ಅಲ್ಲೇ ಇರುವಂತ ವಿಭೂತಿ ತಗೊಳ್ಳೋದು. 3 ಬಟ್ಟಿಗೆ ವಿಭೂತಿಗೆ ಮೇಲ್ಗಡೆ ಹಚ್ಕೊಳ್ಳೋದು. ಲಿಂಗನಿ ಹಿಂದ್ಗಡೆ ವಿಭೂತಿ ಹಚ್ಕೋಬೇಕು ನಾವು, ಅಂದ್ರೆ ಮುಂದ್ಗಡೆ ನಿಮ್ ಮಕ ಕಾಣ್ಬೇಕು ಲಿಂಗದಾಗ. ಲಿಂಗನಿ ತಲೆ ಮೇಲೆ ವಿಭೂತಿ ಹಚ್ಕೊಂಡು ಈಗ ಲಿಂಗನಿ ವಿಭೂತಿ ಹಚ್ಕೊಂಡ್ರಿ. ಆಮೇಲೆ ಆ ಲಿಂಗದ ಸುತ್ತಲೂ ವಿಭೂತಿ ಹಚ್ಕೊಳ್ಳೋದು ಕೈಗಳಿಗೆ, ಗದ್ಗಿಗೆ, ಲಿಂಗ ಗದ್ಗೆ ಅಂತ ನಾವು ಕರಿತೀವಿ ಅದಕ್ಕೆ. ಇಷ್ಟ ಆದ್ಮೇಲೆ ನಮ್ಮ ಲಿಂಗನಿಗೆ ವಿಭೂತಿ ಹೊಂದಿದ್ರೆ ಸಾಕು. ನಿಮ್ಮ ಲಿಂಗ ನಿಮ್ಮ ಮನ್ಯಾಗಿನ ದೇವರುಗಳಂಗ ಸಾಕ್ರಿ, ಯಾವ್ದ ಇದ್ರೆ ಹಿರುಕಿಲ್ಲ, ಬರೀ ವಿಭೂತಿ ಅಂದ್ರೆ ಇದ್ರೆ ಸಾಕು. ವಿಭೂತಿ ಒಂದು ಹಚ್ಕೊಳ್ಳೋದು. ಪತ್ರಿ ಹೂವು ಇದ್ದು ಅಂತಂದ್ರೆ ಪತ್ರಿ ಹೂವುಗಳನ್ನ ಲಿಂಗದ ಹಿಂದ್ಗಡೆ ಏರಿಸ್ಬೇಕು ಸುತ್ತಾಲು. ಯಾಕಂದ್ರೆ ಲಿಂಗ ಮಕ ಕಾಣ್ಬೇಕು, ಮಕ ಕಾಣುವಂಗ ಹಿಂದ್ಗಡೆ ಹೂವು ಏರಿಸ್ಕೋಬೇಕು. ನೀವೆಲ್ಲ ಏನ್ ಮಾಡ್ತೀರಿ, ಲಿಂಗ ಕಾಣ್ಲಾಗ ಹೂವು ಹಾಕಂದು ಲಿಂಗದ ಮೇಲೆ ಇಟ್ಟು ಜಪ ಮಾಡೋದಲ್ಲ, ಲಿಂಗದ ಹಿಂದ್ಗಡೆ ಹೂವುಗಳನ್ನು ಏರಿಸಿ ಇಷ್ಟು ಅಂತರದಲ್ಲಿ ಲಿಂಗ ಹಿಂಗಿರ್ಬೇಕು ನೋಡಿ. ಮಾಪ್ ತಗೊಡ್ರಿ. ಈಗ 12 ಅಂಗುಲ ಮ್ಯಾಗ ಇಟ್ಕೊಡ್ರಿವಾ, ಇನ್ನ ಮ್ಯಾಗ ಏರಿಸ್ರಿ. 12 ಅಂಗುಲ ಬೆರಳು ಎಷ್ಟದಾವು? 12 ಇರ್ಬೇಕು. ಇಟ್ಕೊಂಡು ನಿಮ್ಮ ಕೈ ಒಳಗೆ ಜಪ ಮಾಡೋದು. ಹೆಂಗ್ ಕೈಯಾಗ ಜಪ ಮಾಡೋದು? ಇಲ್ಲಿ ನೋಡ್ರಿ, ಈ ಬೆರಳುಗಳು ಎಷ್ಟದಾವು? 4 ಬೆರಳು ಅದಾವ. ಆ ಬೆರಳು ಎಷ್ಟು ಕಾಣಿದಾವು?
ಒಂದಂದ್ರೆ ಎಷ್ಟು ಅದಾವ? 3 ಅದಾವ. 3 ನಾಲ್ಕಲೆ 12 ಹೌದಿಲ್ಲ? 1 ಇಲ್ಲಿ ನೆನೆಸ್ಬೇಕು. 1 2 3 4 5 6 7 8 9 10 11 12. ಕನ್ಫ್ಯೂಸ್ ಮಾಡ್ಬಿಡ್ತು ನಾವು, ನೆನೆಸಕ್ಕಾಗಲ್ಲ. ಇಲ್ಲ ಈಗ ಇಲ್ಲಿಂದ ಎಣಿಸ್ಬೇಕಂತ ರಾಜ. ಉಂಗುರ ಬೆಳೆ ಐತಲ್ಲ, ಉಂಗುರ ಬೆಳೆ ಎಣಿಸ್ರಿ. 1 2 3 4 5 6 7 8 9 10 11 12. ನಡುವೆ ಗ್ಯಾಪ್ ಕೊಡೋದು ಇಲ್ಲ. ಅಲ್ಲಿ ಓಮ್ ಅನ್ಬೇಕು ಮನಸ್ಸಿನಾಗ. ಓಮ್ ಹಿಂಗ್ ಬರ್ಕೊಂಡ್ಬಿಡ್ಬೇಕು. ಎಣಿಸ್ರಿ. 1 ಇಲ್ಲಿ ಉಂಗುರ ಬೆಳೆಯಿಂದ 1 2 3 4 5 6 7 8 9. ಇಲ್ಲಿ ನಡುವಿನ ಬೆರಳಿನಿಂದ ಹೆಬ್ಬಟ್ಟಿಗೆ 9 10 11 12. 12 ಅದು ಇಲ್ಲ 12. 1 ರೌಂಡ್ ಆದ್ಮೇಲೆ ನಡು ಓಮ್ ಅನ್ಕೋಬೇಕು ಮನಸ್ಸಿನಾಗ. 1 ರೌಂಡ್ ಮನಸ್ಸಿನ ಲೆಕ್ಕ ಮಾಡ್ಕೊತ ಹೋಗ್ಬೇಕು. 1 ರೌಂಡ್ ಆದ್ಮೇಲೆ ಕಿರ್ಬೇಳೆ ಮೇಲೆ ಲಕ್ಷ ಕೊಡ್ಬೇಕು. ಕಿರ್ಬೇಳೆ ಮೇಲೆ ಲಿಂಗ ಹಿಡಿದಿರ್ತೀರಲ್ಲ. 1 2 3 4 5 6 7 8 9. 12 9 ಎಷ್ಟು? 12 9 ಎಷ್ಟು? 12 9 108. 108 ಸರಿ ಜಪ ಮಾಡ್ಬೇಕು. ಅವಸರ ಇತ್ತಂದ್ರೆ ಏನು ಅಭ್ಯಂತರ ಇಲ್ಲ. 5 ಸರಿ ಜಪ ಮಾಡ್ರಿ. ಸುಮ್ಮನೆ ಆ ನೀರೊಳಗ ಓಂ ಬರಬೇಕು. ಲಿಂಗದ ಮೇಲೆ ಗುರು ಪಾದೋದಕ, ಲಿಂಗ ಪಾದೋದಕ, ಜಂಗಮ ಪಾದೋದಕ, ಬಾಯಿ ಮೇಲೆ, ಆಮೇಲೆ ಕಣ್ಣಿಗೆ ಹಚ್ಕೋಬೇಕು. ಅಂದ್ರೆ ವಾಣಿ ಶುದ್ಧ ಆಗ್ಲಿ, ನಮ್ಮ ನೋಟ ಶುದ್ಧ ಆಗ್ಲಿ. ಆಮೇಲೆ ನಮ್ಗೆ ತೆಲಿಬೇಕಾದ್ಮೇಲೆ ನೀರೊಳಗೆ ಓಂ ಬರಬೇಕು. ನೀರೊಳಗೆ ಓಂ ಬರಾದ್ಮೇಲೆ ಅದ್ರ ಮೇಲೆ ಹಸ್ತ ಇರ್ಬೇಕು. ಕೈ ಲಿಂಗದ ಮೇಲೆ ನೀರಿನ ಮೇಲೆ ಇಡ್ತೀವಿ. ಇಟ್ಟಾದ್ಮೇಲೆ ಅಲ್ಲಿ 5 ಸಾರಿ ಗುರು ಉಪದೇಶ ಮಾಡಿರ್ತಾರೆ. ಅದನ್ನ 5 ಸಾರಿ ಹೇಳ್ಬೇಕು ಮನಸ್ಸಿನಾಗ. ಹೇಳ್ಕೊಂಡು ಆ ನೀರೊಳಗೆ 5 ಬರಿಂದ ಲಿಂಗದ ಮೇಲೆ 3 ಸಾರಿ ನೀರು ಹಾಕೋಬೇಕು. ಏನಂತ? ಗುರು ಪಾದೋದಕ, ಗುರು ಪಾದೋದಕ, ನಾ ಹೇಳಿದ್ರೆ ಗುರು ಪಾದೋದಕ, ಲಿಂಗ ಪಾದೋದಕ, ಜಂಗಮ ಪಾದೋದಕ. ಇಷ್ಟು ಪಾದೋದಕ ಲಿಂಗ ಹಿಡಿದು ಪಾದ ತಿಂದು ಕುಡಿಬೇಕು. ಪಾದ ಕುಡಿದ್ಮೇಲೆ ಮಗ್ಗ ಕಟ್ಟ ಒರ್ಸ್ಕೊಂಡ್ಬಿಡ್ಬೇಕು. ಮಗ್ಗ ಕಟ್ಟ ಒರ್ಸ್ಕೊಂಡ್ಬಿಡ್ಬೇಕು. ಇಷ್ಟ ಆದ್ಮೇಲೆ ಕಲಸಕ್ಕ ನೇಮಕ ತೋರಿಸಿ ಬಾಯಿ ಹಾಕೊಂಡ್ಬಿಡ್ಬೇಕು. ಇಷ್ಟು ಸರಳ ಪೂಜೆ. ಗುರು ಪಾದೋದಕ, ಲಿಂಗ ಪಾದೋದಕ, ಜಂಗಮ ಪಾದೋದಕ ನೆನಪಾಗಲಿಲ್ಲ ಅಂದ್ರೆ ಮನ್ಯಾಗ ದೇವಾಲಯ ಕಟ್ಟಿ ಐತಲ್ಲ, ಕಟ್ಟಿ ಏನ್ ಕರಿತೀರಿ? ಜ ಗುರು ಲಿ. ಜ ಅಂದ್ರ ಜಂಗಮ, ಗು ಅಂದ್ರ ಗುರು, ಲಿ ಅಂದ್ರ ಲಿಂಗ. ಗುರು ಪಾದೋದಕ, ಲಿಂಗ ಪಾದೋದಕ, ಜಂಗಮ ಪಾದೋದಕ. ಇಷ್ಟ 3 ಸರಿ ಹೇಳಿ ಆ ಪಾದೋದಕವನ್ನು ತೆಗೆದುಕೊಳ್ಬೇಕು. ಮನೆಯಾಗೆಲ್ಲ ಕೆಲವೊಬ್ರು ಏನ್ ಮಾಡ್ತಾರ, ಮೊದಲು ಲಿಂಗದಲ್ಲಿ ಹಾಕ್ತಾರ, ಸ್ವಲ್ಪ ತಕ್ಕೊಂಡ್ರೆ ಎದ್ದು ಬಿಡ್ತಾರೆ. ಕುಡಿಬಾರ್ದು, ಮೊದಲನೇ 2 ಕುಡಿಬಾರ್ದು. ಫಸ್ಟಿಗೆ ಪೂಜೆ ಆದ್ಮೇಲೆ ಶುದ್ಧ ಆದ್ಮೇಲೆ ಆಮೇಲೆ ಪಾದೋದಕವನ್ನು ತೆಗೆದುಕೊಳ್ಬೇಕು. ಇದಿಷ್ಟು ಸರಳವಾಗಿರ್ತಕ್ಕಂಥ ಲಿಂಗ ಪೂಜೆ. 12 ಅಂಗಲ ಹಿಂಗ ಮಾಪ್ ತಗೊಂಡು ಮ್ಯಾಗ ಇಟ್ಕೊಂಡ್ರಿ. ಸ್ಟ್ರೈಟ್ ಇಟ್ಕೊರಿ ಹಿಂಗ 12 ಅಂಗುಲ. ಅಂದ್ರೆ ಆ ಲಿಂಗ ನಿಮ್ ಮುಖ ಕಾಣಬೇಕು. ಮುಖ ಕಾಣ್ತೈತೆ ನೋಡಿದ್ರಾಗ, ಕಾಣ್ತೈತಿಲ್ಲ? ಸ್ವಲ್ಪ ಉಜ್ಜ ಲಿಂಗ ಉಜ್ರಿ, ಲಿಂಗ ಉಜ್ರಿ. ಹಾ, ಮಡಿ ಬಟ್ಟೆಗೆ ಲಿಂಗ ಏನು ಉಜ್ಬೇಕು. ಹಾ, ಹಿಂಗ್ ನೋಡೋದಲ್ಲ, ಹಿಂಗ್ ನೋಡ್ಬೇಕು. ಕತ್ತು ಬೆಣ್ಣ ನೇರ ಇರ್ಬೇಕು. ಲಿಂಗ ನೋಡ್ರಿ, ಜಪ ಮಾಡ್ರಿ. ಆಗಲೇ ಹೇಳಿದಂಗೆ ಜಪ ಮಾಡ್ರಿ. ಹಿಂಗ ಮನಸ್ಸಿನಾಗ ಹೇಳ್ರಿ. ಮನಸ್ಸಿನಾಗ ಹೇಳ್ಬೇಕು. ಗುರುಗಳು ಅಜ್ಜರ ಮಂತ್ರ ಹೇಳ್ಯಾರಲ್ಲ, ಮಂತ್ರ ಮನಸ್ಸಿನಾಗ ಹೇಳ್ಬೇಕು. ಅದು ಸರ್ವ ಮಹಾತ್ಮರನ್ನು ಸ್ಮರಣೆ ಮಾಡಿ ಲಿಂಗೈಕ್ಯ ಶರಣೀರೇಶ್ವರ ಹೃದಯ ಧ್ಯಾನಿಸಿ ಶ್ರೀಮಠದ ಪೂಜ್ಯ ಗುರುಗಳಾದ ಸಿದ್ಧಲಿಂಗ ಸ್ವಾಮಿಯವರ ಪಾದಗಳಿಗೆ ದೀಕ್ಷೆಯನ್ನ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಮಸೂದಿಯ ಪ್ರಭುಕುಮಾರ ಶಿವಾಚಾರ್ಯ ಸ್ವಾಮೀಜಿಯವರ ಪಾದಗಳಿಗೆ ದೀಕ್ಷೆಯ ಉಪದೇಶ ಮಾಡತಕ್ಕಂಥ ಪೂಜೆಯ ಮುಲ್ಕರ್ ನಗರದ
ಬಸವಲಿಂಗ ಶಿವಾಚಾರ್ಯ ಸ್ವಾಮಿಗಳ ಪಾದನೆಗಳ ಶರಣಗಳನ್ನು ಹೇಳಿ ಬಹಳ ಸುಂದರವಾಗಿ ಇಲ್ಲಿವರೆಗೆ ಉಪದೇಶ ನೀಡತಕ್ಕಂಥ ನಮೋದಯಾದ ಡಾಕ್ಟರ್ ವಿವೇಕಾನಂದವರು ಶರಣಗಳನ್ನು ಹೇಳಿ ದೀಕ್ಷೆಯನ್ನು ಪಡ್ಕೊಂಡಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳೇ, ನಿಮ್ಮೆಲ್ಲರಿಗೆ ನಂತ ಶರಣ ಶರಣಾರ್ಥಿಗಳು. ಭಾರತೀಯ ಭೂಮಿಯ ಪರಂಪರೆ ಒಳಗೆ ಈ ದೀಕ್ಷಕ ಸಂಸ್ಕಾರ ಅಂತ ಕೂಡ ಕರೀತಾರೆ. ಜೀವನದೊಳಗೆ ಯಾವ ಮನುಷ್ಯ ದೀಕ್ಷೆಯನ್ನು ಪಡ್ಕೊಳ್ಳೋದಿಲ್ಲ ಅವನಿಗೆ ಮೋಕ್ಷ ಇಲ್ಲ ಅಂತ ಕೂಡ ಕರ್ಕೊಂಡು ಬರ್ತಾರೆ. ದೀಕ್ಷರಾಗಬೇಕು, ಇರದೇ ಇದ್ರೆ ಲಗ್ನರಾಗಬೇಕು. ಎರಡೂ ಆಗ್ಲಿಕ್ಕಂದ್ರೆ ಲಾಸ್ಟ್ ಹೋಗುವ ಎಕ್ಕಿಗಳಿಗೆ ಪೂಜೆ ಮಾಡೋದು ನೆನಪಿಟ್ಕೋಬೇಕು ನೀವೆಲ್ಲ. ಅಂದ್ರೆ ದೀಕ್ಷೆಯನ್ನು ಪಡ್ಕೊಂಡಿದ್ದು ಏನಾಗತ್ತಲ್ಲ, ನಮ್ಗೆ ಮೋಕ್ಷ ಆಗತ್ತಲ್ಲ. ಆಮೇಲೆ ಹನಿಗೆ ಭಸ್ಮ ಹಚ್ಕೊಂತೀವಿ, ಗೊತ್ತಾ ಭಸ್ಮ? ಇಲ್ಲೇ ಯಾಕೆ ಭಸ್ಮ ಹಚ್ಕೊಂತೀವಿ ಅಂದ್ರೆ ಮೇನ್ ಮೆದುಳು ಇರ್ತಲ್ಲ, ಮೆದುಳಿನ ಬೆರಟೈಯಲ್ಲಿ ಇರ್ತದೆ, ಒಂದು ಹನಿಗೆ ಇರ್ತದ ಹನಿಗೆ. ಆ ತರ ಎಲ್ಲ ವನಸ್ಪತಿ ತೆಂದು ಬಂದಿರ್ತಕ್ಕಂಥ ಆ ಶಗಣಿಯಿಂದ ಭಸ್ಮ ರೆಡಿ ಆಗಿರ್ಬೇಕಲ್ಲ. ಕನಿಷ್ಠ 21 ಸಲ ಹಿಂಗ್ ಭಸ್ಮ ಹಚ್ಕೊಳ್ಬೇಕಂತ ನಾವು. ಹಚ್ಕೊಳ್ಳೋದ್ರಿಂದ ಯಾರ ಭಸ್ಮ ಹಚ್ಕೊಂತಾರ ಅವರಿಗೆ ಮೆದುಳು ಕ್ಯಾನ್ಸರ್ ಕೂಡ ಆಗೋದಿಲ್ಲ. ಹಿಂಗಾಗಿ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಹನಿ ಭಸ್ಮ 21 ಸಲ ಹಚ್ಕೊಳ್ತಿದ್ರು ಹನಿಗೆಲ್ಲ. ಆಮೇಲೆ ಇಲ್ಲೇ ಭಸ್ಮ ಹಚ್ಕೊಂತೀವಿ, ಇಲ್ಲಿ ಭಸ್ಮ ಹಚ್ಕೊಂತೀವಿ, ಇಲ್ಲೆಲ್ಲ ಭಸ್ಮ ಹಚ್ಕೊಂತೀವಿ. ಬಹಳ ಗಮನಿಸ್ಬೇಕು ನೀವೆಲ್ಲ. ದವಾಖಾನಿಗೆ ಹೋದಾಗ ಕ್ಲಿಪ್ ಹಾಕಿರ್ತಾರ, ನೋಡ್ಬೇಕು. ದವಾಖಾನಿಗೆ ಹೋದಾಗ ನಾವು ಎಲ್ಲೇ ಭಸ್ಮ ಹಚ್ಕೊಂತೀವಿ ಅಲ್ಲೇ ಕ್ಲಿಪ್ ಹಾಕಿರ್ತಾರ. ನಮ್ಮ ಧರ್ಮ ಮೂಢನಂಬಿಕೆ ಧರ್ಮ ಅಲ್ಲ, ವೈಜ್ಞಾನಿಕ ಧರ್ಮ. ನಾವೆಲ್ಲ ಈಗ ಇಲ್ಲಿ ಭಸ್ಮ ಹಚ್ಕೊಂತೀವಿ, ಈ ಕಡೆ ಭಸ್ಮ ಹಚ್ಕೊಂತೀವಿ. ಡಾಕ್ಟರ್ ಏನ್ ಮಾಡ್ತಾನಂದ್ರೆ ನಿಮ್ಮನ್ನ ಪರೀಕ್ಷೆ ಮಾಡಕ್ ಹೋದಾಗ ಕೈಯಾಗಿನ ನಾಡಿ ನೋಡ್ತಾನ. ನಾಡಿ ನೋಡಿ ಔಷಧ ಕೊಡ್ತಾನೆ. ನಮ್ಮ ಹಿರಿಯರು ಮೊದಲಿಗೆ ಏನ್ ಮಾಡಿದ್ರು ಅಂದ್ರೆ ಭಸ್ಮ ಹಚ್ಕೊಂಡು ಮಾಡಿದ್ರು. ಆಮೇಲೆ ಅದ್ರ ಕೆಳಗಡೆ ಗಂಧವನ್ನು ಹಚ್ಕೊಂತಾರೆ. ಆಮೇಲೆ ತಾಯಿಗಳಾದವರು ಲಗ್ನ ಆಗುವಾಗ ಬಳಿ ತೋರಿಸ್ತಾರೆ. ಯಾಕೆ ಹಸಿರು ಬಳಿ ತೋರಿಸ್ತಾರೆ ಅಂದ್ರೆ ಮಕ್ಕಳ ಸಂತಾನೋತ್ಪತ್ತಿಗೆ ಆ ಬಳಿಗೂ ಕೂಡ ಅವಶ್ಯಕತೆ ಬೇಕು. ಆತ ಹೋಗುದ ಟೈಮ್ನಲ್ಲಿ ಒಂದು ತೆಗಿತಾರೆ, ಯಾಕೆ ಮುಂದೆ ಕೆಲಸ ಇಲ್ಲ ಅಂತ ಹೇಳಿ. ಈ ವೈಜ್ಞಾನಿಕ ಧರ್ಮದೊಳಗೆ ನಾವೇನು ಭಸ್ಮ ಧರಿಸ್ಕೊಳ್ತೀವಿ. ಆಮೇಲೆ ಕೈ ಒಳಗೆ ಲಿಂಗ ಹಿಡ್ಕೊಂಡು ಹಿಂಗ ಪೂಜೆ ಕುಂದಿರ್ತೀವಲ್ಲ, ಹಾರ್ಟಿನ ಗಲಟ್ ಈ ಕಡೆ ಇರುತ್ತಂತ, ಯಾಕಡೆ ಈ ಸೈಡ್. ಈ ತರನಾಗಿ ಲಿಂಗ ಹಿಡ್ಕೊಳ್ಳೋದ್ರಿಂದ ಪೂಜೆಯನ್ನು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಹಾರ್ಟ್ ಅಟ್ಯಾಕ್ ಕೂಡ ಆಗೋದಿಲ್ಲ. ಅಂದ್ರೆ ಯಾವಾಗಲೂ ದೃಷ್ಟಿಯನ್ನ ಈ ತರನಾಗಿ ನೋಡ್ಕೊಳ್ಳೋದ್ರಿಂದ ಸದಾಮಕಲ ದೃಷ್ಟಿಯನ್ನು ನೋಡ್ತಾ ಇದ್ವಿ ಅಂದ್ರೆ ಕಣ್ಣಿನ ಪರಿ ಅಂತಾರಲ್ಲ, ಅವು ಕೂಡ ಬರೋಂಗಿಲ್ಲ ಅಂದ್ರೆ ದೃಷ್ಟಿಯನ್ನು ನೋಡೋದ್ರಿಂದ. ಅದಕ್ಕೆ ಸದಾವ ಕಾಲ ನಮ್ಮಲ್ಲಿ ಏನ್ ಮಾಡಿದ್ರು ಅಂದ್ರೆ ಕಣ್ಣಿನ ಏನು ಬುದ್ಧಿ ಅವು ಕೂಡ ಕರೆಯುವು, ಕೈಯೊಳ ಲಿಂಗ ಇದಲ್ಲ ಅದು ಕೂಡ ಕರೆಯುದು. ಎರಡೂ ಕೂಡ ಒಂದಾತಂದ್ರೆ ಮೈಲಾರ ಬಸವಲಿಂಗ ಶರಣರು ಬಹಳ ಚೆನ್ನಾಗಿ ಹೇಳ್ತಾರೆ. ಹುಬ್ಬಳ್ಳಿ ಪೇಟೆಗಳು ಕಬ್ಬಿನ ಕೈ ಮಾರಾಟ, ಇಬ್ಬರು ಒಂದಾಗಿ ಹಬ್ಬಿರಾಗಲ್ಲ ಹಬ್ಬಿ ಗುರುವಿ. ಹುಬ್ಬಳ್ಳಿ ಅಂತ ಆ ಹುಬ್ಬಳ್ಳಿ ಅಲ್ಲ, ಕೈಯಾಗಿ ಲಿಂಗ ಹಿಡ್ಕೊಂಡು ಎರಡು ಹುಬ್ಬು ಈ ಎರಡು ಹುಬ್ಬು ಕೈಯಲ್ಲಿರ್ತಕ್ಕಂಥ ಲಿಂಗವನ್ನ ತದೇಕ ದೃಷ್ಟಿಯನ್ನ ನೋಡಿಬೇಕು ಅಂತಂದ್ರೆ ಎಲ್ಲ ಶಕ್ತಿ ಕೂಡ ಬರುವಂತದ್ದು ಎಲ್ಲಿ ಅಂದ್ರೆ ಅದು ಲಿಂಗಗಳು ಕೂಡ ಇದೆ. ಪುಣ್ಯಾತ್ಮರೇ, ನಮ್ಮ ವೀರಶೈವ ಲಿಂಗಾಯತ ಧರ್ಮ 8 ತಿಂಗಳು ಇದ್ದಾಗ ಗರ್ಭಲಿಂಗ ಧಾರಣ ಅಂತ ಮಾಡ್ತಾರೆ, 8ನೇ ತಿಂಗಳಿಗೆ. ಆಮೇಲೆ ಆ ಕೂಸು ಯಾವಾಗ ಭೂಮಿ ಹೊರಗೆ ಬಂತು ಹೆಸರಿಡುವಾಗ ಅದೇ ಲಿಂಗವನ್ನ ಆ ಕೂಸಿನ ಒಳಗ್ ಕಟ್ತಾರೆ. ಆಮೇಲೆ ಅದೇ ಲಿಂಗವನ್ನು ಕೊಳ್ಳ ಕಟ್ಟಿದ ಬಳಿಕ 12 ವರ್ಷಕ್ಕೆ ದೀಕ್ಷೆ ಆಗ್ಬೇಕಂತ ಶಾಸ್ತ್ರ ಹೇಳ್ತಾರೆ. 12 ವರ್ಷ ಒಳಗೆ ದೀಕ್ಷೆ ಮಾಡಬಾರ್ದು ಅಂತ ಹೇಳ್ತಾರೆ ನಮ್ಮ ಕೆಳದಿ ಗುರುಗಳು. ಯಾಕಂತಂದ್ರೆ ಪ್ರಬುದ್ಧವಾಗಿ ಮನುಷ್ಯ ಪರಿಪಕ್ವಾಗಿರೋದಿಲ್ಲ, ಆಮೇಲೆ ಮಂತ್ರಗಳು ಉಚ್ಚಾರ ಗೊತ್ತಿರೋದಿಲ್ಲ. 12 ವರ್ಷಕ್ಕೆ ದೀಕ್ಷೆ ಮಾಡ್ಬೇಕಪ್ಪ ಗುರುಗಳು ಯಾರೋ ಮಂತ್ರ ಯಾರೋ ಗೊತ್ತಾಗಿಲ್ಲ ಅಂತ ಹೇಳಿ ಕಿವಿಗಳು ಕೂಡ ಉಪದೇಶ ಮಾಡ್ತಾರೆ. ಪುಣ್ಯಾತ್ಮರೇ, ಅದೇ 12 ವರ್ಷಕ್ಕೆ ಅದೇ ಲಿಂಗ ಬರುತ್ತೆ. ಆಮೇಲೆ ಲಗ್ನ ಆಗುವಾಗ ಅದೇ ಲಿಂಗ ಮತ್ತೆ ಪೂಜೆ ಮಾಡ್ತಾರೆ. ಎಲ್ಲಾ ಮುಗಿಸ್ಕೊಂಡು ಹೋಗುವಾಗ ಅದೇ ಲಿಂಗ ಜೊತೆಗೆ ಬರುತ್ತೆ ನಮ್ಗೆ. ನೀವು ಬೆಳ್ಳಿನ ಕಸ್ಕೊಂತಾರೆ, ಬಂಗಾರ ಕಸ್ಕೊಂತಾರೆ. ಅದಕ್ಕೆ ನಮ್ಮ ವೀರಶೈವ ಲಿಂಗಾಯತ ಧರ್ಮದೊಳಗೆ ಜನನಕ್ಕೆ ಲಿಂಗೋಳು ಎನ್ನುವ ಈ ಮಂತ್ರ ವಿಚಾರವನ್ನು ಮಾಡಿ ಉಪದೇಶವನ್ನು ಮಾಡ್ತಿರ್ತಾರಲ್ಲ, ಮರಣಕ್ಕೆ ಲಿಂಗೈಕ್ಯರೆ ಎಂದೆನ್ನುವ ಜನನ ಮರಣ ವೀರಶೈವಂತ ಕೂಡ ಕರ್ಕೊಂಡು ಬರ್ತಾ ಇದ್ದಾರೆ. ಒಬ್ಬ ಹಾಲು ಮತದ ಏನು ಸತುರ್ದ ಶರಣ ಕುರುಬ ಹೆಣ್ಮಗಳಾಗಿ, ಹಾಲು ಮತದ ಹೆಣ್ಮಗಳಾಗಿ ದೊಡ್ಡ ಬಸವರಾಜ ತಾತನವರಿಂದ ದೀಕ್ಷಾ ತೆಗೆದುಕೊಂಡು ದೊಡ್ಡಕ್ಕೆಲ್ಲ
ಅವಾಗ ಒಂದು ಗ್ರಂಥವನ್ನ ಕೊಡ್ತಾರ ಅವ್ರು. ನೋಡು, ನೀ ದೀಕ್ಷೆ ಹಾಕಿಯಲ್ಲ, ದೀಕ್ಷೆ ಆಗುವಾಗ ಇದ ಪುಸ್ತಕ ಓದ್ಬೇಕು, ನೀ ಬ್ಯಾರೆ ಪುಸ್ತಕ ಓದುವಾಗ. ಬ್ಯಾರೆ ಪುಸ್ತಕ ನೀವು ಓದಿದ್ದ ಸರಿಯಾಗಿತ್ತಂದ್ರೆ ಮಾಡ್ಕೊಂಡ ಗಂಡನ ಬಿಟ್ಟು ಬ್ಯಾರ ಜೊತೆ ಎದಿನ ತಿಳ್ಕೊ ಅಂತ ಹೇಳ್ತಾರ ದೊಡ್ಡ ಸ್ವಾಮಿಯರಿಗೆ ಸದ್ಗುರು ಶರಣ. ಯಾವಾಗ ಆ ಪುಸ್ತಕ ಬಳಸಿ ನೋಡಿದ್ರೆ ಒಂದು ಅದ್ಭುತವಾದ ವಚನ ಇರ್ತದೆ. ಯಾವ್ದಂದ್ರೆ, ನೋಡಿ ನೋಡಿ ಒಂದು ವಿಚಿತ್ರವ, ಶ್ರೀಗುರು ಎಂಬ ಗಂಡ ಶಿಷ್ಯನೆಂಬ ಹೆಂಡತಿಯು ಹಸ್ತ ಮಸ್ತಕ ಸಂಯೋಗ ಎಂಬ ಕೂಟ ಕೂಡಲು ಕರುಣೆ ಎಂಬ ಯೋನಿ ಒಳಗೆ ಷಡಕ್ಷರವೆಂಬ ಮಂತ್ರ ಬೀದ ಚಲನವಾಗಿ ಮಣ ಬಸರಾಯಿತ ನೋಡ ಲಿಂಗಯ್ಯನೆಂಬನ ಮಗನನ್ನು ಹಡೆದು ಮಂಗಳ ಸ್ತೋತ್ರ ಹಾಡುತ್ತಿರ್ತಾನೆ ಅಖಂಡೇಶ್ವರ ಅಂತ ಕೂಡ ಕರೀತಾರೆ. ನಾವು ಲಿಂಗ ದೀಕ್ಷೆ ಆಗೋದ್ರಿಂದ ಕೂಡ ಲಗ್ನದಾಗ ಅಂದೇವರು. ಶ್ರೀಗುರು ಎಂಬ ಗಂಡ ಶಿಷ್ಯನ ಹೆಂಡತಿಯು ಹಸ್ತ ಮಸ್ತಕ ಸಂಯೋಗ ಕೂಟ ಕೂಡಲು ಕರುಣೆ ಎಂಬ ಯೋನಿ ಅಂತಾರೆ. ಅಲ್ಲಿ ಏನ ಅಜ್ಜರೇನು 6 ಮಂತ್ರಗಳು ಹೇಳಿದಲ್ಲ, 6 ಅಕ್ಷರ ಹೇಳಿದಲ್ಲ, ಅದು ಒಳಗ್ ಹೋಗಿ ಮನಬಸರಾಗಿತ್ತು ನೋಡ ಲಿಂಗಯ್ಯನೆಂಬನ ಮಗನನ್ನು ಹಡಿದನ ಅಂತ ಹೇಳ್ತಾರೆ ಅವ್ರು. ಯಾರು? ಷಣ್ಮುಖ ಶಿವೇರಿಗಳವರು. ಬಹಳ ಗಮನಿಸ್ತಾರೆ ನೀವೆಲ್ಲ. ಜ್ಞಾನಿಗಳಿಗೆ ಸಿದ್ದೇಶ್ವರ ಸ್ವಾಮಿಗಳನ್ನ ಕರೀತಾರಲ್ಲ ಈ ಭಾಗದಾಗೆಲ್ಲ. ಆ ಜ್ಞಾನಿಗಳಿಗೆ ದೀಕ್ಷೆ ಕೊಟ್ಟವ್ರು ಯಾರು? ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಸ್ವಾಮಿಗಳು. ಅವ್ರಿಗೆ ದೀಕ್ಷೆ ಕೊಟ್ಟವ್ರು ಯಾರು? ಗದಿಗಿನ ಶಿವಾನಂದರು. ಆ ಗದಿಗಿನ ಶಿವಾನಂದ ದೀಕ್ಷೆ ಕೊಟ್ಟವ್ರು ಯಾರು? ಒಬ್ಬ ಜಂಗಮ ನರಗುಂದ ಹತ್ರ ಬನಗಟ್ಟಿ ರುದ್ರ ಸ್ವಾಮಿಗಳು. ಆಮೇಲೆ ಸಿದ್ಧಾರೂಢ ಹೆಸರು ಹೇಳ್ತಾರಲ್ಲ, ಸಿದ್ಧಾರೂಢ ಗುರುಗಳು ಯಾರು? ಗಜದಂಡ ಶಿವಾಚಾರ್ಯರು. ದೇವರ ಗುಂಪ ಅಂತ ಕರೀತೀವಲ್ಲ ನಾವೆಲ್ಲ, ಅವರಿಗೆಲ್ಲ ದೀಕ್ಷೆಯನ್ನು ಕೊಟ್ಟವರು ಶಿವಾಚಾರ್ಯರು. ಆಮೇಲೆ ಗುಡ್ಡಾಪುರ ದಾನಮ್ಮ ಅವರು ದೀಕ್ಷೆ ಕೊಟ್ಟವ್ರು ಯಾರು? ವೀರಯ್ಯ ಸ್ವಾಮಿಗಳು. ಇತಿಹಾಸವನ್ನು ಓದಿದ್ರೆ ನೀವು ಇಂಥ ದೊಡ್ಡ ಸ್ಥಾನಕ್ಕೆ ಹೋದವರು ಯಾರಿಂದ ದೊಡ್ಡವರಾಗ್ಯಾರ? ಜಂಗಮರಿಂದ ದೊಡ್ಡವರಾಗ್ಯಾರ. ಪ್ರತಿಯೊಂದು ಕೂಡ ಇಡೀ ಭೀಮಮ್ಮನ ತಗೋರು ಹಾರ್ಕೇರಿ ಅಜ್ಜವರು. ಆಮೇಲೆ ದೊಡ್ಡ ದೊಡ್ಡ ಇತಿಹಾಸನ ಓದಿದ್ರೆ ಪೂಜ್ಯ ಎರಡನೇ ಮಠದ ಹಿಂದಿನ ಚನ್ನವೀರ ಸ್ವಾಮಿಗಳಿಂದ ಸ್ಪಷ್ಟವಾಗಿ ಬಸವ ದೀಕ್ಷೆಯನ್ನ ಅಂಬೇಡ್ಕರಿಗೆ ಸರ್ ಸಿದ್ದಪ್ಪ ಕಂಬಳಿ ಮುಖಾಂತರ ಬಸವ ತತ್ವ ಪ್ರಚಾರ ಮಾಡಿದ ಮಠ ಅದು ಚನ್ನವೀರ ಸ್ವಾಮಿಗಳ ಮಠ, ನಿಡುವಡಿ ಮಠ, ಎರಡನೇ ಮಠ ಅಂತ ಕೂಡ ಕರ್ಕೊಂಡು ಬರ್ತಾ ಇದ್ದಾರೆ. ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ನಮ್ಮ ಧರ್ಮ ಸನಾತನ ಧರ್ಮ, ಮೂಢನಂಬಿಕೆಯ ಧರ್ಮ ಅಲ್ಲ. ದೀಕ್ಷಾಗಳು ಬಹಳ ಜನ ಜ್ವರ ಬಂದ್ರು ಜಳಕ ಮಾಡ್ಬೇಕನ್ರಿ, ತ್ರಾಸದಾಗ ಜಳಕ ಮಾಡ್ಬೇಕನ್ರಿ, ಹಂಗೇನಿಲ್ಲ. ಬಹಳ ಜ್ವರ ಬಂದವು ಅಂದ್ರೆ ಒದ್ದಿ ಸ್ನಾನ ಅಂತ ಇರುತ್ತೆ. ಅದಕ್ಕಿಂತ ಜ್ವರ ಬಂದು ಅಂದ್ರೆ ಭಸ್ಮ ಸ್ನಾನ ಅಂತ ಇರುತ್ತೆ. ಹನಿ ಭಸ್ಮ ಧರಿಸಿ ನಾವು ದೀಕ್ಷೆನ ತೆಗೆದುಕೊಳ್ಬೇಕು. ನಾವೆಲ್ಲ ಕಾಯ ಹಿಡದ ಆತ್ಮ ರಾಶಿಗೆ ಪರತ್ರ ಮುಕ್ತ ನಿಜ ಸವಮಂತ್ರ ಕೂಡ ಕರ್ಕೊಂಡು ಬರ್ತಾ ಇದ್ದಾರೆ. ಅಂತ ದೀಕ್ಷೆಯನ್ನ ಪೂಜ್ಯ ಗುರುಗಳವರ ಸನ್ನಿಧಿಯೊಳಗೆ ಜೀವನ ಮಾಡ್ಕೊಂಡಿದ್ರೆ ಮನೆಯಾಗಿನ ತಂದೆ ತಾಯಿ ಒಳಗ ಲಿಂಗ ಅದಲ್ಲ, ಅದನ್ನು ನೋಡ್ಬೇಕು ನಾವು. ಈಗ ದೀಕ್ಷೆ ತಗೋಬಹುದು ಮತ್ ಊಟಕ್ಕೆ ಹಾಕೋದು ಬಿಟ್ಟು ಹೋದ್ರಪ್ಪ ಇದೇನು ಉಪಯೋಗ ಆಗೋದಿಲ್ಲ. ಅವ್ರಿಗೆ ಕೊಳ್ಳಾದ ಲಿಂಗ ಇರಬೇಕು, ಅದ್ ಜಪ ಮಾಡ್ಬೇಕನ್ನೋ ಮಾತನ್ನ ಈ ಪ್ರಸಂಗದೊಳಗೆ ಹೇಳಿ ಪೂಜ್ಯ ಎರಡನೇ ಮಠದ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಸನ್ನಿಧಿ ಒಳಗೆ ಈ ದೀಕ್ಷೆ ಕಾರ್ಯಕ್ರಮ ಕೂಡ ಚೆನ್ನಾಗಿ ನೆರವೇರ್ತಾ ಇದೆ ಅನ್ನೋ ಮಾತನ್ನು ಹೇಳಿ, ಅಂತ ದೀಕ್ಷೆಯನ್ನ ಗುರು ಕರುಣ ಇಲ್ಲದವರ ಸ್ನೇಹ ಸಾವಕಂತ ಜನ್ಮವಿದ ಅಂತ ಹೇಳುವ ಹಾಗೆ ದೀಕ್ಷದ ಮೋಕ್ಷ ಪ್ರತಿಕಾರಕವಾಗಬೇಕು ಅನ್ನೋ ಮಾತನ್ನು ಈ ಪ್ರಸಂಗದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಹೊಂದಿಸಿ ನಾನು 2 ಮಾತು ಮುಗಿಸ್ತಾ ಇದ್ದೇನೆ. ಲಿಂಗ ಪೂಜೆಯ ಮಾಡಿರೋ ಪ್ರಾಣ, ಲಿಂಗ ಪೂಜೆಯ ಮಾಡಿರೋ, ಲಿಂಗ ಪೂಜೆಯ ಮಾಡಿರೋ ನಿಮ್ಮ ಪ್ರಾಣ, ಲಿಂಗ ಪೂಜೆಯ ಮಾಡಿರೋ. ಹರುಷವೆಂಬುವ ಧೂಪವ ನಿಮ್ಮ ಪ್ರಾಣ, ಲಿಂಗ ಪೂಜೆಯ ಮಾಡಿರೋ. ಭಕ್ತಿ ಜಲಮಣಿ ಮಚ್ಚಂಗ ಪೂಜೆಯ ಮಾಡಿರೋ ನಿಮ್ಮ ಪ್ರಾಣ, ಲಿಂಗ ಪೂಜೆಯ ಮಾಡಿರೋ. ಶ್ರೀ ಪರಾತ್ಪರ ಬಸವೇಶ್ವರ ನನ್ನ ಬಸವ ಸುತ
सुखकारी जय भवभीतिनारी जय परम भक्त हितकारी शिवजीवी सरसदारे शिवयोग संपरिकारे शिवजीवी सरसदारे शिवयोग संपरिकारे भवरोग वैद्यनिरभारे भवरोग वैद्यनिरभारे शिवस्थलदस्थलदमिलदूरी जय भवभीतिहारी जय परम भक्त हितकारी जय परम भक्त हितकारी जय परम भक्त हितकारी सच्चरवण कुमार शिवयोगपादपङ्कजं रामकृष्ण संतत व्यंजन सरस्व यदेवपुराणेशं कामितार्थप्रदायनं निर्विकल्प समाधिस्थं सिद्धलिङ्गं भजाम्यहं जयमङ्गलं जय नमः पार्वतीश्वर महादेव सिद्धलिंगेश्वर महाराज की कुमारेश्वर महाराज की चंडीश्वर महाराज की सकल साधु संत महाराज की जय मंगलम जय नमः पार्वतीश्वर महादेव नमस्कार मंडल।